ಆಮ ಅಮ್ಮ ಇಚ್ಚಾ ಅಮ್ಮ ಬೇಡ ಕಳ್ಸ್ಬಿಡ ಸುಮ್ಮನೆ ನಮ್ಮಲ್ಲಿ ಇಲ್ಲಿಗೆ ಇಲ್ಲಿಂದ ಜರಿ ಫಾಲ್ಸ್ಗೂ ಕೂಡ ನೀವು ಜೀಪ್ನೇ ತಗೋಬೇಕು. ಹೇಗೆ ಅಂದರೆ ಇಲ್ಲಿ ಎಲ್ಲ ಕಡೆ ಹಾಗೆ ಮಾಡಿಬಿಟ್ಟಿದ್ದಾರೆ, ಜೀಪ್ ಇಲ್ದಲೇ ಇಲ್ಲ. ಆ್ಯಂಡ್ ಗಾಡಿ ನೋಡಿ ಹೆಂಗೆ ಅಲ್ಲಾಡ್ತಾ ಇದೆ ಅಂತ. ಅದೇ ನಾರ್ಮಲ್ ಗಾಡಿಗಳಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ, ಏನಿದ್ರು ಜೀಪಲ್ಲೇ ಹೋಗಬೇಕು. ನಮ್ಮ ಹೈಟ್ಗೆ ನನಗೂ ಸುಪ್ರೀತ್ ಇಬ್ಬರಿಗೂ ತಡೀತಾ ಇದೆ. ಸಿ ದಿಸ್ ಬ್ಯೂಟಿ ನಾವು ಕಾಲಿಡಕ್ಕೆ ಇಟ್ಟಾಗಲೇ ಗೊತ್ತಾಗಿದ್ದು ನನಗೆ ಇದು ಐಸ್ ವಾಟ್ರು ಬೇಡಪ್ಪ ಅಂತ. ಪ್ಯೂರ್ ಐಸ್ ವಾಟ್ರು. ನನಗೆ ಅಲ್ಲಾಡಕ್ಕಾಗ್ತೈತೆ ಚಳಿಗೆ. ಸುಪ್ರೀತ್ ಅವ್ರು ನಡಕ್ತಾ ಇದ್ದಾರೆ. ಇವಾಗ ನಮ್ಗೆ ಹೆಂಗೆ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ಫಾಗಲ್ ರೋಡ್ ಕಾಣಿಸುತ್ತಾ ಇಲ್ವಾ ಅಂತ ಭಯ ಆಗ್ತಾ ಇದೆ. ಬೆಳಕಿರ್ಬೇಕಾದ್ರೆ ಹೊರಟುಬಿಡ್ಬೇಕಾಗಿತ್ತು, ಬಟ್ ಇಷ್ಟೊಂದು ಫಾಗ್ ತುಂಬಿಕೊಳ್ಳುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾವು. ಇವಾಗ ಜಿಪ್ ಲೈನ್ಗೆ ಬಂದಿದ್ದೀವಿ. ಇಲ್ಲಿ ಜಿಪ್ ಲೈನ್ ಆಡೋಣ ಅಂತ, ಎಲ್ಲಾದರೂ ಬಂದ ಕಡೆ ಆಬ್ವಿಯಸ್ಲಿ ಏನಾದರೂ ಒಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಮುನ್ನಾರು ಬಿಟ್ಟರೆ ಮತ್ತೆ ಎಲ್ಲೂ ಮಾಡಿರಲಿಲ್ಲ. ಸೊ ಇವಾಗ ಮತ್ತೆ ಜಿಪ್ ಲೈನಿಗೆ ಬಂದಿದ್ದೀವಿ. ಸೊ ಜಿಪ್ ಲೈನಲ್ಲಿ ಹೇಗೆ ಹೋಗೋದು ಅಂತ ಸುಪ್ರೀತ್ ಅವ್ರು ತೋರಿಸ್ತಾರೆ. ಕಂಟಿನ್ಯೂ ಮಾಡ್ತಾರೆ ವಿಡಿಯೋ ಅವರೇ. ಸೊ ವೆಲ್ಕಮ್ ಬ್ಯಾಕ್ ಟು ದಿತ್ಯ ಜೀವಗೌಡ ಯೂಟ್ಯೂಬ್ ಚಾನಲ್ ಗಾಯ್ಸ್. ಸೊ ಜಿಪ್ ಲೈನ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ ಹೇಗಿದೆ ಅಂತ. ಗ್ಲಾಸ್ ಹುಷಾರು. ಆಮ ಅಮ್ಮ ಇಚ್ಚಾ ಅಮ್ಮ ಬೇಡ ಕಳ್ಸ್ಬಿಡ ಸುಮ್ಮನೆ ನಮ್ಮಲ್ಲಿ. ಅಮ್ಮ ಈಗ ಇಲ್ಲಿ ಹೋಗುತ್ತೆ ನೋಡು ಅಂತಿರು. ಅಲ್ಲಿವರೆಗೂ ಹೋಗಿ ಅಲ್ಲಿಂದ ಬರುತ್ತೆ. ಇಲ್ಲಿ ಕೆಳಗೆ ಬೇಡಮ್ಮ ಬೇಡಮ್ಮ. ಯಾಕೆ ಗೊತ್ತಾ, ಎಲ್ಲ ಕಡೆ ವಿಡಿಯೋ ನೋಡ್ಗಳು ಬರ್ತಾ ಇತ್ತಲ್ಲ, ಅಲ್ಲಿ ಬಿದ್ದೋಯ್ತು ಅಲ್ಲಿ ಕಟ್ಟಾಗೋಯ್ತು ಅಂತ, ಅದಕ್ಕೆ ಕೇಳ್ಕೊಂತ ಇರೋದು ಸೇಫ್ಟಿ. ಯಾಕೆ ಇಷ್ಟು ನೆಗೆಟಿವ್ ಥಿಂಕ್ ಮಾಡ್ತೀಯ, ಹೋಗೆ ಸುಮ್ಮನೆ. ಹಾ ಬಾಯ್ ಮಮ್ಮಿ. ಹಾ ಅಮ್ಮ ಬತ್ತಲ್ಲಿರ ಆ ಕಡೆಯಿಂದ ಬರುತ್ತಿದ್ದು ಇಲ್ಲೇ ಬರುತ್ತೆ ಸರ್. ಓಯ್ ಬಾ 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 ಬಾ. ತಗೋ ಮಮ್ಮಿ ಕೈ ಹಿಡ್ಕೊ. ಹಾಂ ಆಯ್ತು, ಓಕೆ ಫೈನ್. ಇಲ್ಲೇ ನಿಂತ್ಕೊಂಡು ನೋಡು, ಪಾಪ ಬರುತ್ತೆ. ಹಿಂದೆ ನಿಂತ್ಕೋ ಪಾಪು. ಬಾಯ್ ಸುಪ್ಪಿ. ಸುಪ್ರೀತ್ ಅವ್ರಿಗೆ ವ್ಲಾಗ್ ಕಂಟಿನ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಹೋಗಿದೆ. ಅವ್ರು ನೋಡಿದ್ರೆ ನಂದನ್ನು ಇನ್ಕಂಪ್ಲೀಟ್ ಮಾಡಿ ಹಾಕಿದ್ದಾರೆ. ಆ್ಯಂಡ್ ಸುಪ್ರೀತ್ ಅವ್ರಿಗೆ ಹೈಟ್ ಫೋಬಿಯಾ ಇರೋದ್ರಿಂದ ಅವರು ಹೋಗಲ್ಲ ಅಂತಿದ್ರು. ಬಟ್ ಆದರೂ ನಾನು ಫೋರ್ಸ್ ಮಾಡಿ ಕಳಿಸ್ದೆ. ಅವರು ಕಣ್ಮುಚ್ಕೊಂಡು ಕೂತ್ಕೊಬಿಟ್ಟಿದ್ದಾರೆ. ಅವ್ರು ಇನ್ನು ಕೆಳಗಡೆ ಆಗಲಿ ಸ್ಟೀಪ್ ಆಗಲಿ ಅಕ್ಕಪಕ್ಕ ಅನ್ನೋದೊಂದು ನೋಡೇ ಇಲ್ಲ ಅವರು. ನನ್ನ ಜಿಪ್ ಲೈನನ್ನು ಕೂಡ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡೋದು ಹಾಳು ಮಾಡಿದ್ರು ಅವರು. ಸೊ ಇದು ಒಂದು ಫೇಮಸ್ ಸ್ಪಾಟು. ನೀವು ಸಿಂಪಲಾಗಿ ಒಂದು ಲವ್ ಸ್ಟೋರಿ ಫಿಲಮಲ್ಲಿ ನೋಡಿರ್ತೀರಿ ಅಂತ ಅನಿಸುತ್ತೆ. ಎಷ್ಟೋ ಮೂವಿಗಳನ್ನ ಇಲ್ಲಿ ಶೂಟ್ ಮಾಡಿದ್ದಾರೆ. ನಂಗೆ ಸದ್ಯಕ್ಕೆ ನೆನಪಾಗ್ತಿರೋದು ಬಂದು ಸಿಂಪಲಾಗಿ ಒಂದು ಲವ್ ಸ್ಟೋರಿ ಮೂವಿ ಶೂಟ್ ಮಾಡಿರೋದು. ಆನ್ ದ ವೇ ನಾವು ಜರಿ ಫಾಲ್ಸ್ಗೆ ಹೋಗ್ತಾ ಇರಬೇಕಾದ್ರೆ ಸಿಗುತ್ತೆ ಈ ಸ್ಪಾಟ್ ಕೂಡ.
ಅಂದರೆ ಇದರಲ್ಲಿ ಗಿಟಾಡೋದಕ್ಕೆಲ್ಲ ಬಿಡಲ್ಲ, ಮೇಲ್ಗಡೆ ಹೋಗಿ ನಿಂತ್ಕೊಂಡು ನೋಡ್ಕೊಂಡು ಫೋಟೋ ತೊಗೊಂಡು ಬರ್ಬೋದು ಅಷ್ಟೇನೆ. ಸೊ ಇಲ್ಲೊಂದು ಸ್ಮಾಲ್ ಟೆಂಪಲ್ಸ್ ಇದೆ. ಬಿಕಾಸ್ ಆಳ ಇದೆ ಅಂತ ಅಲ್ಲ, ಬಟ್ ಸ್ಟೀಪ್ ಇದೆ ಅಂತ ಹೇಳಿ, ಅಂದರೆ ಒಂದೇ ಸಲ ಬಿದ್ದರೆ ಅಲ್ಲಿಂದ ಡೈರೆಕ್ಟಾಗಿ ಕೆಳಗಡೆ ಬೀಳ್ತೀವಿ ಅಂತ ಹೇಳಿ ಇಲ್ಲಿ ಆಟಾಡೋಕ್ಕೆ ಯಾರನ್ನೂ ಬಿಡಲ್ಲ. ನೋಡೋದು ಜಾಗ ಚೆನ್ನಾಗಿದೆ. ಏನಾದರೂ ಒಂದು ಫೋಟೋಸ್ ತಗೊಳಿಸ್ಕೊಳ್ಳೋಕ್ಕೆ ಓಕೆ ಫೈನ್. ಮೇಲ್ಗಡೆ ಹೋಗಿ ತೋರಿಸ್ತೀನಿ ಏನಿದೆ ನಿಮಗೆ ಅಂತ. ಚೆನ್ನಾಗಿದೆ ನೋಡಿ, ಎಷ್ಟು ಫೋರ್ಸ್ ಇದೆ ನೀರು, ಏನು ಸ್ಪೀಡಾಗಿ ಹೋಗ್ತಾ ಇದೆ ಅಂತ. ಮೇಲ್ಗಡೆ ಏನಿದೆ ನೋಡೋಣ. ಎಲ್ಲ ಮಕ್ಕಳನ್ನೂ ವೆಕೇಷನ್ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಹೆಂಗೆ ಬೀಳ್ತಾ ಇದೆ ನೀರು. ಈ ಥರ ಸ್ಮಾಲ್ ಸ್ಟ್ರೀಮ್ಗಳು ತುಂಬ ನೋಡಿದ್ವಿ ನಾವು ಬರಬೇಕಾದ್ರೆ, ತುಂಬ ಕಾಣೋಕ್ಕೆ ಸಿಗುತ್ತೆ. ಇದ್ರ ಮುಂದೆ ಜಾಗ ಇಲ್ಲ, ಆ ಕಡೆ ಸೈಡಿಂದ ಹೋಗಬೇಕು. ಇಷ್ಟೇ. ಓಕೆ, ಇವಾಗ ಜರಿ ಫಾಲ್ಸ್ಗೆ ಹೊರಟಿದ್ದೀವಿ. ಇಲ್ಲಿಂದ ಜರಿ ಫಾಲ್ಸ್ಗೂ ಕೂಡ ನೀವು ಜೀಪ್ನೇ ತಗೋಬೇಕು. ಹೇಗೆ ಅಂದರೆ ಇಲ್ಲೆಲ್ಲ ಕಡೆ ಹಾಗೆ ಮಾಡಿಬಿಟ್ಟಿದ್ದಾರೆ, ಜೀಪ್ ಇಲ್ದಲೇ ಇಲ್ಲ. ಆ್ಯಂಡ್ ಜರಿ ಫಾಲ್ಸ್ ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಒಂದು ಜೀಪ್ಗೆ 800 ರುಪೀಸ್. ನೀವು ಶೇರಿಂಗಲ್ಲಿ ಹೋಗ್ತೀನಿ ಅಂದರೂ ಹೋಗ್ಬೋದು. ಬಟ್ ಪ್ರಾಬ್ಲಮ್ ಈಸ್ ಕೆಲವರು ನೀರಲ್ಲಿ ಆಡ್ತಾರೆ, ಕೆಲವರು ನೀರಲ್ಲಿ ಆಡಲ್ಲ. ನಾವು ಹೋಗಿ ಜಸ್ಟ್ ಜಾಗ ನೋಡ್ಕೊಂಡು ವಾಪಸ್ ಬಂದುಬಿಡ್ತೀವಿ ಅನ್ನೋರಿದ್ದಾರೆ. ಆ್ಯಂಡ್ ಇಲ್ಲಿ ನಮ್ಮ ಶೇರಿ ನಾನು ನೀರಲ್ಲಿ ಆಡಲೇಬೇಕು ಅಂತ ಹೇಳ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ನಾವು ಶೇರಿಂಗಲ್ಲೇ ಹೋಗೋಣ, ಕಮ್ಮಿ ಆಗುತ್ತೆ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ, ಸಪ್ರೇಟ್ ವೆಹಿಕಲ್ಲೇ ತೊಗೋಬೇಕಾಯ್ತು ನಮಗೆ. 6 o'clock ಕ್ಲೋಸ್ ಇರುತ್ತೆ. ಆಲ್ಮೋಸ್ಟ್ ಇವಾಗ 4 o'clock ಆಗಿದೆ ನಮಗೆ ಇಲ್ಲಿ ಟೈಮಿಂಗ್ಸು. ಒಂದು 2 hours ಆಡ್ಕೋಬೋದಂತೆ. ಸರಿ ಓಕೆ ಅಂತ ಹೇಳಿ ನಾವು ಹೆಂಗಿದ್ರು ಎಕ್ಸ್ಟ್ರಾ ಕ್ಲೋತ್ಸ್ ಎಲ್ಲ ಕ್ಯಾರಿ ಮಾಡಿದ್ವಲ್ಲ, ಸರಿ ಹೆಂಗಿದ್ರು ಆಡ್ಕೊಳ್ಳಿ ಮಗು ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದೀವಿ. ಬಟ್ ಚಳಿ ಇದೆ, ನೋಡೋಣ ಹೇಗೆ ಅಂತ. ಎಲ್ಲ ಜೀಪೇನೆ ಇಲ್ಲಿಂದ. ಸೊ ಬಿ ಪ್ರಿಪೇರ್ಡ್. ಏನಂದರೆ ನೀವು ಓನ್ ವೆಹಿಕಲ್ಸಲ್ಲೇ ಹೋಗಬೇಕು ಅಂದರೆ ಆಗೋದಿಲ್ಲ. ಸೊ ಇಲ್ಲೆಲ್ಲ ಕಡೆ ಜೀಪೇನೆ. ಇವಾಗ ಜೀಪಲ್ಲಿ ಹೋಗ್ತಾ ಇದ್ದೀವಿ, ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ. ನೀರಿದೆಯೋ ಇಲ್ವೋ ಗೊತ್ತಿಲ್ಲ, ಮಳೆ ಬಂದಿರೋ ಕಾರಣ ನೀರು ಇರಬಹುದು ಅನಿಸುತ್ತೆ. ಕಿಲೋಮೀಟರ್ಸ್ ರೋಡ್ ಇದೆ, ಆಲ್ಮೋಸ್ಟ್ 5-6 ಕಿಲೋಮೀಟರ್ಸ್ ಅಂತೆ. ಇನ್ನು 3 ಕಿಲೋಮೀಟರ್ಸ್ ಅದು ಆಫ್ ರೋಡಿಂಗು. ಗಾಡಿ ನೋಡಿ ಹೆಂಗೆ ಅಲ್ಲಾಡ್ತಾ ಇದೆ ಅಂತ. ಅದೇ ನಾರ್ಮಲ್ ಗಾಡಿಗಳಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ, ಏನಿದ್ರು ಜೀಪಲ್ಲೇ ಹೋಗಬೇಕು. ನಮ್ಮ ಹೈಟ್ಗೆ ನನಗೂ ಸುಪ್ರೀತ್ ಇಬ್ಬರಿಗೂ ತಡೀತಾ ಇದೆ. ತಲೆ ಎಷ್ಟು ಸಲ ಹೊಡ್ಕೊಳ್ತಾ ಇದ್ದೀವೋ ಏನೋ. ಜೀಪ್ ಇಳಿದಾಯಿತು. ಇಲ್ಲಿಂದ ಅಷ್ಟೇ, ಇಲ್ಲಿಂದ ಒಂದು 5 minutes ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳ್ತಿದ್ದಾರೆ. ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಈ ಕಡೆ ಕರ್ಕೊಂಬ ಮಗುನಾ. ಹೋಗೋಣ. ಜರಿ ಫಾಲ್ಸ್ ಇದೆ ಅನ್ಸುತ್ತೆ ನೀರು. ಸೊ ಬಂದ್ರಿ ಜರಿ ಫಾಲ್ಸ್ ಹತ್ರ. ಜರಿ ಫಾಲ್ಸ್ ಹೇಗಿದೆ ಅಂತ ನೋಡೋಣ ಈಗ. ಅಲ್ಲಿ see this beauty now. Wow, very nice. ಬನ್ನಿ ಹೋಗೋಣ ಆಟಾಡಕ್ಕೆ. ಸರಿನೂ ಅವ್ರ ಅಪ್ಪನೂ ಬಂದರು, ಬಟ್ಟೆ ಚೇಂಜ್ ಮಾಡ್ಕೊಂಡಿದ್ದಾರೆ ಈಗ ನೀರಲ್ಲಿ ಆಡೋಕ್ಕೆ ಅಂತ. ಏನು ಬ್ಯೂಟಿ ಅಂತೀರಾ, ಸಕ್ಕತ್ತಾಗಿದೆ ಮಾತ್ರ. ತುಂಬ ಜನ ಇದ್ದಾರೆ. ನನ್ನನ್ನು ಬಾ ಅಂತ ಕರೀತಾ ಇದ್ದಾರೆ. ನಾನಂತೂ ಹೋಗಕ್ಕೆ ರೆಡಿ ಇಲ್ಲ. ಅಂದರೆ ನಾನು ಕಾಲಿಟ್ಟು ಆ ಕಡೆಯಿಂದ ಬಂದೆ, ಆ ಇಟ್ಟಾಗಲೇ ಗೊತ್ತಾಗಿದ್ದು ನನಗೆ ಇದು ಐಸ್ ವಾಟ್ರು ಬೇಡಪ್ಪ ಅಂತ. ಪ್ಯೂರ್ ಐಸ್ ವಾಟ್ರು. ನಾನು ಅದಕ್ಕೆ ಎಸ್ಕೇಪ್ ಆಗಿಬಿಟ್ಟೆ. ನಾನು ಬಟ್ಟೆ ತೊಗೊಂಡ್ಬಂದಿದ್ದೆ, ಅದು ನೋಡ್ಬಿಟ್ಟೆ ಬೇಡ ನೀವು ಆಡ್ಕೊಳ್ಳಿ, ನಾನು ಬರಲ್ಲ. ನೀವು ನೋಡಿ ಕುಳ್ಳ ನೀರೆಲ್ಲ ಆಡ್ತಾ ಇದ್ದಾನೆ ಕುಳ್ಳ.
ಅವನಿಗೆ ಚಳಿ ಚಳಿ ನೆನೆಯಕ್ಕೆ ಭಯ. ಕೊಟ್ಬಿಟ್ಟ. ಅದಕ್ಕೆ ನಾನು ಚರಿನ ನೀರಿಗೆ ಇಳಿಸ್ಲಿಲ್ಲ. ನೀರಲ್ಲಿ ಆಡೋಕ್ಕೆ ಅಂತಲೇ ಕರ್ಕೊಂಡು ಬಂದ್ರಿ. ಬಟ್ ಫುಲ್ ಚಳಿ ಇದೆ. ಸುಮ್ಮನೆ ಇಲ್ಲೇ ಕುತ್ಕೊಂಡು ಕಲ್ಲು ಹಾಕ್ಕೊಳ್ಳಪ್ಪ ಅಂತೇಳಿ ಕುಂತಿದ್ದೀವಿ. ಪಾಪ ದೊಡ್ಡ ಕಲ್ಲು ಬೇಡ, ಚಿಕ್ಕ ಕಲ್ಲು ತಗೋ. ನೋಡಿ ಎಷ್ಟೊಂದು ಚಿಕ್ಕ ಕಲ್ಲಿದೆ ಪಾಪ. ಅದು ದೊಡ್ಡ ಕಲ್ಲಮ್ಮ. ಇಲ್ಲಿ ಬಾ, ಇಲ್ಲಿ ಎಷ್ಟೊಂದು ಕಲ್ಲಿದೆ ತಗೋ. ಇಲ್ಲಿ ಪಾಪ, ಇಲ್ಲಿ ಸದ್ಯಕ್ಕಾಯ್ತು ನೀರಲ್ಲಿ ಆಡಿದ್ದು. ಸುಪ್ರೀತ್ ಅವರು ಮತ್ತು ಚೆರಿ ಡ್ರೆಸ್ ಚೇಂಜ್ ಮಾಡಿಕೊಂಡ್ರು. ಅಪ್ಪ ನೀರಂತ ಎಷ್ಟು ಕೋಲ್ಡ್ ಇದೆ ಅಂದರೆ ನಂಗೆ ನಿಜ ಧೈರ್ಯ ಬರಲಿಲ್ಲ ನೀರಲ್ಲಿ ಇಳಿಯೋದಕ್ಕೆ. ಪಾಪ ಚೆರಿನ ಹೋಗಿ 2 ಸಲ ನೀರಲ್ಲಿ ಅಜ್ಜಿಬಿಟ್ರು. ಸುಪ್ರೀತ್ ಲಾಸ್ಟಲ್ಲಿ ಕರ್ಕೊಂಡು ಬಂದಿದ್ದೀವಿ ಆಡಲಿ ಅವನು ಅಂತ. ನನಗೂ ಹೇಳಿದೆ ಬೇಡ ಬೇಡ ಅಂದ್ರೂ ಕೇಳಲಿಲ್ಲ, ಅಜ್ಜಿದ್ರು. ಬಟ್ ಚೆರಿನೀಗ ಫುಲ್ ಡ್ರೆಸ್ ಚೇಂಜ್ ಮಾಡಿ ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಸ್ವೆಟ್ರು, ಟೋಪಿ ಎಲ್ಲ ಹಾಕಿ ನೋಡಿ, ಸ್ವೆಟ್ರು, ಟೋಪಿ ಎಲ್ಲ ಹಾಕಿ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಅವನಿಗೆ ಚಳಿ ಆಗಬಾರ್ದಂತ. ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗ್ಬೋದು. ಆ್ಯಂಡ್ ಇಲ್ಲಿ ಡ್ರೆಸ್ ಚೇಂಜ್ ರೂಮ್ ಇದೆ, ಲಾಕರ್ಸ್ ಕೂಡ ಇದೆ. ಜರಿ ಫಾಲ್ಸಿಗೆ ಬರೋರು ಬಂದು ಏನೋ ಲಾಕರ್ಸಲ್ಲಿ ನಿಮ್ಮದು ಏನಾದ್ರು ಲಗೇಜ್ ಇದ್ದರೆ ಇಟ್ಬಿಟ್ಟು ನೀವು ಆಟ ಆಡಿಬಿಟ್ಟು ಆಮೇಲೆ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಟೈಮ್ ಆಯಿತು, ನಾವು ಮತ್ತೆ ಈಗ ರೂಮ್ಗೆ ಹೋಗಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಐಸು ಜ್ವರ ಬರುತ್ತಮ್ಮ. ಇವತ್ತು ಬರೀ ಚಿಪ್ಸ್ ತಿನ್ನು, ಚಾಕಿ ತಿನ್ನು ನೋಡಮ್ಮ. ಫುಲ್ ಜೂಮಲ್ಲಿದೆ ಅಮ್ಮ. ಚೆನ್ನಾಗಿತ್ತು. ಒಂದು ಫಾಲ್ಸಲ್ಲಿ ಹಾಡಿ ಹೊರಡ್ತಿದ್ದೀವಿ ಈಗ. ನಮಗೆ ಡರ್ಟ್ ಪ್ರಾಕ್ಟೀಸ್ ಮಾಡ್ದಂಗೆ ಆಗ್ತಾ ಇದೆ. ಅಯ್ಯೋ, ಮಣ್ಣಲ್ಲಿ ಏನಾದರೂ ಹೋದ್ರೆ, ಮಳೆಗಾಲದಲ್ಲಿ ಏನಾದರೂ ಬಂದರೆ ಮುಗಿತದೆ. ಮೊಬೈಲ್ ಶೇಕ್ ಆಗ್ತಾ ಇದೆ ನೋಡ್ರೆ ಗೊತ್ತಾಗ್ತಿರುತ್ತೆ ನಿಮಗೆ ಕ್ಯಾಮ್ರಾ ಹೆಂಗೆ ಅಲ್ಲಾಡ್ತಾ ಇದೆ ಅಂತ. ಬರ್ಬೇಕಾದ್ರೆ ಸ್ವಲ್ಪ ನಿಧಾನ ಕರ್ಕೊಂಡ್ಬಂದ್ರು, ಹೋಗ್ಬೇಕಾದ್ರೆ ಸ್ವಲ್ಪ ಸ್ಪೀಡಲ್ಲಿದ್ದಾರೆ. ನಾವು ಬಾಬಾ ಬುಡ್ಡನ್ಗಿರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಜರಿ ಫಾಲ್ಸ್ ಆದಮೇಲೆ ನೋಡಿ, ಜರಿ ಫಾಲ್ಸ್ ಹೆಂಗೆ ಗೊತ್ತಾ, ಬಾಬಾ ಬುಡ್ಡನ್ಗಿರಿ ಅಲ್ಲಿ ನೋಡಿ. ಇಲ್ಲಿಂದ ಹೋಗಿ ಇಲ್ಲಿಂದ ಬಂದು ರೋಡ್ ಹಾಗೆ, ಆಮೇಲೆ ಮತ್ತೆ ಅಲ್ಲಿಂದ ಎಲ್ಲೋ ರೋಡ್ ಇದೆ. ವ್ಯೂ ಮಾತ್ರ ಹೇಗಿದೆ ಗೊತ್ತಾ ನೋಡಿ. ಇದು ಆ್ಯಕ್ಚುಲ್ ಚಿಕ್ಕಮಂಗ್ಳೂರು ಫೀಲ್ಸ್ ಕೊಡ್ತಾ ಇರೋದು. ನಾವೀಗ ಬಂದಿದ್ದು ಅಲ್ಲಿಂದ. ಆ ರೋಡ್ ಇದೆಯಲ್ಲ, ಆ ರೋಡಿಂದ ಹೇಗೆ ಹಿಂಗೆಲ್ಲ ಬಂದು ಹಿಂಗೆಲ್ಲ ಕೆಳಗಡೆ ಎಲ್ಲ ಹೋಗಿ ಹಿಂಗೆ ಸುತ್ಕೊಂಡ್ಬಂತೀವಿ ಅಂದ್ರೆ ಸಕ್ಕತ್ತಾಗಿದೆ ವ್ಯೂ. ಮಸ್ತು. ಫುಲ್ ಫಾಗು. ಅದಕ್ಕೆ ನಾವು ಸಾಯಂಕಾಲದ ಮೇಲೆ ಹೋಗೋಣ, ಫುಲ್ ಫಾಗ್ ಇರುತ್ತೆ ಅಂತ ಅಂದ್ಕೊಂಡ್ರಿ. ಇಲ್ಲಿಂದ ದೇವ್ರ ಮನೆ ಬೆಟ್ಟನೂ ಹತ್ರ. ನಾನು ಸುಪ್ರೀತ್ ಮದುವೆಗೆ ಮುಂಚೆ ಆ್ಯಕ್ಚುಲಿ ಎಂಗೇಜ್ಮೆಂಟ್ ಆದಮೇಲೆ ಹೋಗಿದ್ರಿ ದೇವ್ರ ಮನೆ ಬೆಟ್ಟಕ್ಕೆ. ಸೊ ದೇವ್ರ ಮನೆ ಬೆಟ್ಟ ಈಗ ನಾಳೆ ಆ ಕಡೆ ಸೈಡ್ ಹೋಗೋಣ ಅಂತ. ಈ ಸೈಡಲ್ಲಿ ಜರಿ ಫಾಲ್ಸು, ಮುಳ್ಳಯ್ಯನಗಿರಿ, ಬಾಬಾ ಬುಡ್ಡನ್ಗಿರಿ ಮತ್ತು ಇನ್ನೂ ಒಂದು ಯಾವುದೋ ಫಾಲ್ಸ್ ಬರುತ್ತೆ. ಬಟ್ ಇವತ್ತು ನೀರಲ್ಲಿ ಆಡಿ ಸಾಕಾಗೋಗಿದೆ, ಅದಕ್ಕೆ ಇವತ್ತು ಹೋಗ್ತಾ ಇಲ್ಲ. ಸಾಕು, ನಾಳೆ ನೋಡೋಣ ಇನ್ನೊಂದು ಫಾಲ್ಸು. ಬಟ್ಟೆ ಸುಪ್ರೀತ್ ಅವ್ರದ್ದು ಹೇಗಾಗಿದೆ ಅಂದರೆ ಇಲ್ಲಿ ನೋಡಿ, ಹೊಸ ಬಟ್ಟೆ ಹೇಗಾಗಿದೆ. ಎಲ್ಲ ಜೀಪ್ ಮಹಿಮೆ. ಆ ಜೀಪು ಹಿಂಗೆ ಅಂದರೆ ಒಳ್ಳೆ ಚಾಕ್ಲೇಟ್ ಕಲರು. ಆ ರೋಡು ಓಡಾಡಿ ಏನೋ ಬಟ್ಟೆ ಗಿಟ್ಟೆ ಎಲ್ಲ ಗಲೀಜಾಗ್ಬಿಟ್ಟಿದೆ. ನಂದಂತೂ ಹಿಂದಗಡೆ, ನಾನಂತೂ ನೀರಲ್ಲಿ ಇಳಿಲಿಲ್ಲ, ನನ್ನ ಬಟ್ಟೆ ಏನೂ ಆಗಿಲ್ಲ. ಬಟ್ ಹಿಂದಗಡೆ ಪ್ಯಾಂಟ್ ಎಲ್ಲ ಜೀಪ್ ಹೇಳಿದ್ನಲ್ಲ, ಜೀಪ್ ಫುಲ್ ಗಲೀಜಾಗಿ ಜೀಪ್ ಎಲ್ಲ ಫುಲ್ಲು ಇದೇನೇನೆ. ಈಗ ಬಾಬಾ ಬುಡ್ಡನ್ಗಿರಿ ನೋಡಿಕೊಂಡು ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಲೆಟ್ಸ್ ಗೋ. ಅನಿಸ್ತಾ ಇದೆಯಾ ಫಾಗ್ ಹೆಂಗೆ ಮೂವ್ ಆಗ್ತಾ ಇದೆ ಅಂತ ನೋಡಿ. ಇದೆ ಅಂತ 5:45 ಸಕ್ಕತ್ತಾಗಿದೆ ಮಾತ್ರ ಬಾಬಾ ಬುಡ್ಡನ್ಗಿರಿ. ಗೊತ್ತಾಗುತ್ತೆ ಹೇಗೆ ಅಂತ. ಅಲ್ಲಿ ನೋಡಿ, ಧೂಳಲ್ಲ, ಇಟ್ಸ್ ಅ ಫಾಗ್. ಅದು ನೋಡಿ, ನಮಗೆ ಧೂಳು ಅಂತ ಅನಿಸುತ್ತೆ. ನೋ, ಇಟ್ಸ್ ಅ ಫಾಗ್. ಸಕ್ಕತ್ತಾಗಿದೆ.
ಉಡನ್ಗಿರಿಲಿ ಚಳಿಗೆ ಸುಪ್ರೀತವರು ಬ್ರೆಡ್ ಆಮ್ಲೆಟ್. ಇವತ್ತು ನನ್ನ ಸ್ಯಾಟರ್ಡೆ, ಅದಕ್ಕೆ ಬಟರ್ ಬನ್. ಇಲ್ಲಿ ನೋಡಿ ನಾನೇನೋ ತೋರಿಸ್ಬೇಕು ಅಂದ್ಕೊಂಡೆ. ಫನ್ನಿ ಆಗಿದೆ ನೋಡಿ. ಇಲ್ಲಿ ಫಾಗು ಹೆಂಗಿದೆ, ಹೆಂಗೆ ಮೂವ್ ಆಗ್ತಾ ಇದೆ ಅಂತ ಫಾಗು. ನನ್ನ ಪಾಕೆಟಲ್ಲಿದೆ, ತಗೋ. ನನಗೆ ಅಲ್ಲಾಡಕ್ಕಾಗ್ತೈತೆ ಚಳಿಗೆ. ಸುಪ್ರೀತ್ ಅವ್ರು ನಡಕ್ತಾ ಇದ್ದಾರೆ. ಹಂಗೂ ಚಳಿಗೆ ಹೊಸ ಟೋಪಿ ತೊಗೊಂಡ್ವಿ, ಆದರೂ ಈಗ ಕೈ ಆಗ್ತಾ ಇಲ್ಲ. ಹೆಂಗೆ ಇವಾಗ ನಮ್ಗೆ ಹೆಂಗೆ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ಫಾಗಲ್ಲಿ ರೋಡ್ ಕಾಣಿಸುತ್ತಾ ಇಲ್ವಾ ಅಂತ ಭಯ ಆಗ್ತಾ ಇದೆ. ಬೆಳಕಿರ್ಬೇಕಾದ್ರೆ ಹೊರಟು ಬಿಡ್ಬೇಕಾಗಿತ್ತು, ಬಟ್ ಇಷ್ಟೊಂದು ಫಾಗ್ ತುಂಬಿಕೊಳ್ಳುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾವು. ನೋಡಿ ನೋಡಿ ಹೇಗೆ ಕಾಣ್ತಾ ಇದೆ ಚಿಕ್ಕಮಂಗ್ಳೂರು ಸಿಟಿ ಹಿಲ್ಸಿಂದ. ಮಸ್ತಾಗಿ ಕಾಣ್ತಾ ಇದೆ ಮಾತ್ರ. ಮಳೆ ಬರುತ್ತೆ ಅನ್ಸುತ್ತೆ, ಫುಲ್ ಲೈಟ್ನಿಂಗು. ಇದು ವ್ಯೂ ಅಂದರೆ. ಓಕೆ ಗಾಯ್ಸ್, ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಚಿಕ್ಕಮಂಗ್ಳೂರು ಸೀರೀಸ್ ಕಂಟಿನ್ಯೂ ಆಗುತ್ತೆ. ನಾಳೆ ಎಲ್ಲಿ ಹೋಗ್ತೀವಿ ಅಂತ ಮುಂದಿನ ವ್ಲಾಗಲ್ಲಿ ನೋಡಿ. ಅಲ್ಲಿವರೆಗೂ ಟೇಕ್ ಕೇರ್.